ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸಮಾಜದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಸಿಕ್ಕೋದಕ್ಕೆ ಅವಕಾಶಗಳಿದೆ. ಜನ ನಿಮ್ಮನ್ನು ಗೌರವಿಸ್ತಕ್ಕಂತಹ ಕೆಲಸ ಆಗತ್ತೆ. ಜನ ನಿಮ್ಮನ್ನು ಹಿಂಬಾಲಿಸ್ತಾರೆ. ಆದರೆ ತುಂಬ ಜವಾಬ್ದಾರಿಯುತವಾಗಿ ಅದನ್ನು ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿರಬೇಕಾಗತ್ತೆ. ಅಲ್ಲೇನಾದರೂ ಎಚ್ಚರ ತಪ್ಪಿದರೆ ಅವಮಾನಕ್ಕೆ ಅವಕಾಶಗಳಾಗತ್ತೆ. ಹಾಗಾಗಿ ಜಾಗ್ರತೆಯಿಂದ ಆ ಸ್ಥಾನಮಾನವನ್ನು, ಗೌರವವನ್ನು ಕಾಪಾಡಿಕೊಳ್ಳಬೇಕಾದಂತಹ ಗುರುತರವಾದ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಅಂತ ಅರ್ಥ. ಬೇರೆಯವರ ಹಣ ಅಥವಾ ದ್ರವ್ಯದ ನಿರೀಕ್ಷೆಯಲ್ಲಿದ್ದರೆ ಈ ದಿವಸ ನಿಮ್ಮ ಕೈ ಸೇರುತ್ತೆ. ಕುಟುಂಬದಲ್ಲಿ ಪಿತ್ರಾರ್ಜಿತವಾದಂತಹದ್ದು ಅಥವಾ ಇನ್ಯಾವುದೋ ಮೂಲಗಳಿಂದ ನಿಮಗೆ ಬರಬೇಕಾದಂತಹ ಹಣವೋ ದ್ರವ್ಯವೋ ಏನಾದರೂ ಇದ್ದರೆ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದು, ಅದಕ್ಕೆ ಲೆಕ್ಕಾಚಾರ ಹಾಕ್ತಾ ಇದ್ದು, ಅದರ ನಿರೀಕ್ಷೆಯಲ್ಲಿದ್ದರೆ ಖಂಡಿತವಾಗಿ ಅದು ಬರತಕ್ಕಂತಹ ಸೂಚನೆ ನಿಮಗೆ ಸಿಗ್ತಾ ಹೋಗುತ್ತೆ. ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ, ಅವರ ಮಾರ್ಗದರ್ಶನವನ್ನು ಅನುಸರಿಸಿ. ಆಗ ನಿಮಗೆ ಒಂದಷ್ಟು ವಿಚಾರಗಳು ತಿಳಿತಾ ಹೋಗುತ್ತೆ. ಒಳಿತು ಕೆಡಕುಗಳ ಅನುಭವವಾಗುತ್ತೆ. ಆಗ ಸರಿಯಾದಂತಹ ನಿರ್ಧಾರಕ್ಕೆ ದಾರಿಯಾಗತ್ತೆ ಅಂತ ಅರ್ಥ. ನಿಮ್ಮ ಸ್ನೇಹಿತರನ್ನು ನೀವು ನಿಮ್ಮ ಕಷ್ಟಕ್ಕೋಸ್ಕರ ಸಹಾಯವನ್ನು ಕೇಳುವಂತಹ ಪರಿಸ್ಥಿತಿ ಬರಬಹುದು. ಅಥವಾ ನೀವೇ ನಿಮ್ಮ ಸ್ನೇಹಿತರ ಕಷ್ಟಕ್ಕೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಎರಡೂ ಅವಕಾಶಗಳೇ ಇರುತ್ತೆ. ಸರಿಯಾದಂತಹ ಮಿತ್ರನ ಲಕ್ಷಣಗಳನ್ನು ಹೇಳುವಾಗ ಶಾಸ್ತ್ರದಲ್ಲಿ ಕೊಡುವಂಥದ್ದು, ತಗೊಳ್ಳುವಂಥದ್ದು ಅಂತ ಎರಡೂ ಇರುತ್ತೆ. ಹಾಗೆ ಯಾವುದೋ ಒಂದು ರೀತಿಯ ಗುಟ್ಟನ್ನು ನೀವು ಹೇಳುವಂಥದ್ದು, ಕೇಳಿಸ್ಕೊಳ್ತಕ್ಕಂಥದ್ದು ಅಂತಲೂ ಇರುತ್ತೆ. ಒಟ್ಟಿಗೆ ಊಟ ಮಾಡ್ತಕ್ಕಂಥದ್ದು, ಅವರಿಗೂ ಕೂಡ ಸ್ನೇಹಿತರಿಗೆ ಭೋಜನವನ್ನು ಮಾಡಿಸ್ತಕ್ಕಂಥದ್ದು. ಈ 6 ವಿಷಯಗಳು ಸ್ನೇಹದ ಲಕ್ಷಣ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಆ ರೀತಿಯಲ್ಲಿ ಆಗಬಹುದು. ನೀವು ಬೇಕಾದರೂ ಸಹಾಯವನ್ನು ಮಾಡಬಹುದು ಅಥವಾ ಸಹಾಯವನ್ನು ಪಡ್ಕೊಳ್ಬಹುದು ಅಂತಕ್ಕಂಥದ್ದಾಗತ್ತೆ. ಯಾವುದೇ ರೀತಿಯ ವಿವಾದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಬೇರೆಯವರ ಮನಸ್ಸನ್ನು ಕೆರಳಿಸ್ತಕ್ಕಂತಹ ಮಾತುಗಳನ್ನು ಆಡಬೇಡಿ. ನೀವು ಆಡುವಂತಹ ಮಾತಿನಿಂದ ಬೇರೆಯವರ ಮನಸ್ಸು ಕುಪಿತಗೊಂಡ್ರೆ ಗಲಾಟೆಗೆ ಅವಕಾಶಗಳಾಗತ್ತೆ. ಅದು ಬೇಡ ಅನ್ನುವಂತಹ ಅರ್ಥ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ನೌಕರಿಯಲ್ಲಿ ಬಡ್ತಿ ಸಿಕ್ಕತ್ತೆ. ಯಾವುದೋ ಒಂದು ಸಂತೋಷದಲ್ಲಿ ಇರುವಂತಹ ಸಮಯದಲ್ಲಿ ಬಂಧುಗಳಲ್ಲಿ ಮನಸ್ತಾಪವಾಗತ್ತೆ. ಅದು ಬೇಸರಕ್ಕೆ ಕಾರಣವಾಗುತ್ತೆ. ಸಂತೋಷವನ್ನು ಆಚರಣೆ ಮಾಡಬೇಕಾ, ದುಃಖವನ್ನು ತೋಡ್ಕೊಳ್ಬೇಕಾ, ಬೇಸರವನ್ನು ವ್ಯಕ್ತಪಡಿಸಬೇಕಾ, ಏನೂ ಕೂಡ ಗೊತ್ತಾಗದೇ ಇರತಕ್ಕಂತಹ ಒಂದು ಗೊಂದಲದ ವಾತಾವರಣವನ್ನು ಎದುರಿಸಬೇಕಾಗತ್ತೆ. ಮಾನಸಿಕವಾಗಿ ತುಂಬ ಬೇಸರವಾಗುತ್ತೆ. ಸಹಜ ಇದು. ಯಾವುದೋ ಒಂದು ಸಂತೋಷ ನಮಗೆ ಸಿಗ್ತಾ ಇದೆ ಅಂತಾದಾಗ ಅದರ ಹಿಂದೆಯೇ ನಮಗೇನೋ ಒಂದು ದುಃಖ ಅಥವಾ ಅದರ ಜೊತೆಯಲ್ಲೇ ದುಃಖವೂ ಇದೆ ಅಂತಾದಾಗ ತುಂಬ ಬೇಸರ ಆಗ್ತಕ್ಕಂಥದ್ದು ಸಹಜ ಸ್ವಭಾವ. ಇದು ಯಾರಿಗೆ ಒಳ್ಳೆಯದನ್ನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಅದು ನಿಮಗೆ ಯಾವತ್ತೂ ಅರ್ಥ ಆಗಬೇಕಾಗಿತ್ತು. ನಾನು ಯಾರಿಗೋ ಒಳ್ಳೆಯದು ಮಾಡ್ತೀನಿ, ಅವರಿಂದ ನನಗೆ ಒಳ್ಳೆಯದಾಗತ್ತೆ ಅಂತ ಒಂದು ಆಲೋಚನೆಯನ್ನು, ಲೆಕ್ಕಾಚಾರವನ್ನು ಹಾಕಿಟ್ಕೊಂಡಂಥವ್ರಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಬೇರೆಯವರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು ತಪ್ಪಲ್ಲ. ಆದರೆ ನಾನು ಒಳ್ಳೇದು ಮಾಡಿದ್ರಿಂದ ಅವರು ನನಗೆ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ಮನಸ್ಸಿನ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು, ಘಾಸಿಯನ್ನು, ಬರೆಯನ್ನು ಎಳೆದು ಬಿಡುತ್ತೆ. ಅದರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು. ಇದಕ್ಕೆಲ್ಲ ಸುಮ್ಮನಿರ್ತಕ್ಕಂಥದ್ದೇ ಮನಸ್ಸಿಗೆ ಶಾಂತಿ. ಬೇರೆ ಏನೋ ಲೆಕ್ಕಾಚಾರ ಹಾಕುವಂಥದ್ದು ಬೇಡ. ಮೌನಕ್ಕೆ ಶರಣು ಹೋಗ್ತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಸಿಕ್ಕಂತಹ ಅವಕಾಶಗಳು ತಪ್ಪಿ ಹೋಗುವಂತಹ ಸೂಚನೆಗಳು ಕಾಣ್ತಾ ಇದೆ. ಯಾವುದೋ ಒಂದು ಅಪರೂಪಕ್ಕೆ ಅವಕಾಶ ಸಿಕ್ಕಿತ್ತು, ಅದನ್ನು ಸದುಪಯೋಗ ಮಾಡಿಕೊಳ್ಬೇಕು ಅಂತಕ್ಕಂತಹ ಒಂದು ತರಾತುರಿಯಲ್ಲಿರಬೇಕಾದ್ರೆ ಅಂತಹ ಅವಕಾಶಗಳು ನಿಮಗೆ ತಪ್ಪಿ ಹೋಗ್ತಕ್ಕಂಥದ್ದಾಗತ್ತೆ. ಆದರೆ ಸಿಕ್ಕಿರುವಂತಹ ಅವಕಾಶವನ್ನೇ ಸದುಪಯೋಗ ಮಾಡಿಕೊಳ್ಳಿ. ಯಾವುದು ಎಷ್ಟು ಸಿಕ್ಕುತ್ತೋ, ಎಷ್ಟು ಲಭ್ಯವೋ ಅದನ್ನೇ ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ವಿಚಾರಕ್ಕೆ ವಿನಿಯೋಗ ಮಾಡಿಕೊಳ್ತಕ್ಕಂಥದ್ದು. ಹಣ ಹೂಡಿಕೆಯಿಂದ ಉತ್ತಮವಾದಂತಹ ಲಾಭ ಅಥವಾ ಆದಾಯ ನಿಮಗೆ ಸಿಕ್ಕಬಹುದು. ಚಂಚಲ ಮನಸ್ಥಿತಿಯಿಂದ ನಷ್ಟವಾಗ್ತಕ್ಕಂತಹ ಸಾಧ್ಯತೆ ಇದೆ.
ಅದು ಆಸೆಯೋ ದುರಾಸೆಯೋ ಅಥವಾ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗದಲ್ಲೇ ಒದ್ದಾಟ ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಇರಬಹುದು, ಒಟ್ಟಾರೆ ನಷ್ಟವನ್ನು ನೋಡಬೇಕಾಗತ್ತೆ. ಬಂಧುಗಳಲ್ಲಿ ವಿರೋಧವನ್ನು ಮಾಡಿಕೊಳ್ಬೇಡಿ, ಅದರಿಂದ ತೊಂದರೆಯಾಗತ್ತೆ. ಅವರು ಯಾವತ್ತೂ ನಿಮಗೆ ದ್ವೇಷದ ಒಂದು ಪ್ರಭಾವವನ್ನು ಪರಿಣಾಮವನ್ನು ತೋರಿಸ್ತಾರೆ ಅಂತಕ್ಕಂಥದ್ದು. ಇವತ್ತು ಆಡ್ತಕ್ಕಂತಹ ಮಾತು, ಇವತ್ತು ಹುಟ್ಟತಕ್ಕಂತಹ ದ್ವೇಷ ಯಾವತ್ತೋ ತೊಂದರೆಗೆ ಕಾರಣವಾದೀತು ಅನ್ನುವಂಥದ್ದು. ಆಸ್ತಿಯ ವಿಚಾರದಲ್ಲಿ ತಾಳ್ಮೆ ಇರಲಿ, ತಾಳ್ಮೆಯಿಂದ ವರ್ತಿಸಿ. ಕಾನೂನಾತ್ಮಕವಾಗಿ ಯಾವುದು ನಿಮಗೆ ಸೇರಬೇಕು ಅಂತ ಇದೆಯೋ, ಯಾವುದು ನಿಮಗೆ ಲಭ್ಯ ಇದೆಯೋ ಅದು ಖಂಡಿತವಾಗಿ ಸಿಕ್ಕೇ ಸಿಕ್ಕತ್ತೆ ಅಂತಕ್ಕಂತಹ ದೃಢವಾದ ಸಂಕಲ್ಪ, ದೃಢವಾದ ನಿರ್ಧಾರ ಇರಲಿ. ಸಾತ್ವಿಕವಾಗಿ, ಕಾನೂನಾತ್ಮಕವಾಗಿ, ನ್ಯಾಯಬದ್ಧವಾಗಿ ಹೋರಾಟವನ್ನು ಮಾಡಿ. ಜನಬೆಂಬಲ ನಿಮಗೆ ಸಿಕ್ಕತ್ತೆ, ಸತ್ಯದ ಕಡೆಗೆ ಜಯ ಸಿಕ್ಕತ್ತೆ, ನಿಧಾನ ಆಗಬಹುದು ಅಂತಕ್ಕಂಥದ್ದು. ಬರಬೇಕಾದ್ದನ್ನು ಜಾಣ್ಮೆಯಿಂದ, ಬುದ್ಧಿವಂತಿಕೆಯಿಂದ ಪಡಿತಕ್ಕಂಥದ್ದಿದೆಯಲ್ಲ, ಅದು ಯೋಗ್ಯವಾದಂತಹ ರೀತಿ ಅಂತ ಹೇಳಬೇಕು. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮೇಲಧಿಕಾರಿಗಳಿಂದ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ನಿಮ್ಮ ನೌಕರಿಗೆ ಸಂಬಂಧಪಟ್ಟ ಹಾಗೆ, ನಿಮ್ಮ ಕೆಲವಷ್ಟು ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮೇಲಧಿಕಾರಿಗಳು ನಿಮಗೆ ಸಹಾಯವನ್ನು, ಸಹಕಾರವನ್ನು, ಮಾರ್ಗದರ್ಶನವನ್ನು ಮಾಡ್ತಾರೆ ಎನ್ನುವಂಥದ್ದು. ಮೇಲಧಿಕಾರಿಗಳು ಅನುಕೂಲವನ್ನು ಮಾಡಬಹುದು, ಆದರೆ ನೀವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ, ವಿನಯಬದ್ಧರಾಗಿ ಇರಬೇಕಾದಂಥದ್ದು. ಅಧಿಕಾರವನ್ನು ಚಲಾಯಿಸಲಿಕ್ಕೆ ಹೋದರೆ ಅಥವಾ ಇನ್ಯಾವುದೋ ನಿಮ್ಮದೇ ಶೈಲಿಯಾದಂತಹ ಮಾತಿನಿಂದ ಕೇಳಲಿಕ್ಕೆ ಹೋದರೆ ಆ ಕೆಲಸಗಳು ಆಗದೇ ಇರಬಹುದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗತ್ತೆ, ಗಮನಿಸ್ಕೊಳ್ಳಿ. ಮನಸ್ಸಿಗೆ ಸ್ವಲ್ಪ ಏನೋ ಕಿರಿಕಿರಿ ಆಗುತ್ತೆ, ಕಷ್ಟವನ್ನು ಅನುಭವಿಸಬೇಕಾದಂಥದ್ದಿದೆ. ಬಂಧುಗಳ ಮಾತಿನಿಂದ ಕೋಪ ಬರುತ್ತೆ. ನೆಂಟರು ಇಷ್ಟರು ಆಡ್ತಕ್ಕಂತಹ ಮಾತುಗಳು ನಿಮ್ಮ ಮನಸ್ಸನ್ನು ಕೆರಳಿಸಿ ಸಿಟ್ಟಿಗೆ ಅವಕಾಶ ಆಗತ್ತೆ. ಆದರೂ ತಾಳ್ಮೆ ಇರಲಿ ಅಂತಕ್ಕಂಥದ್ದು. ವ್ಯಾವಹಾರಿಕವಾಗಿ ಅಸಮಾಧಾನ, ವ್ಯವಹಾರದಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ನಡೆಯೋದಿಲ್ಲ. ತುಂಬ ಬೇಸರವಾದಂತಹ ದಿವಸ ಅಂತ ಹೇಳಬೇಕು ಒಟ್ಟಾರೆ ಈ ದಿವಸವನ್ನು. ಆದರೂ ಕೂಡ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಕೋಪತಾಪಗಳೆಲ್ಲ ದೂರವಾಗಿ ಮನಸ್ಸಿಗೆ ಹರ್ಷ, ಮನಸ್ಸಿಗೆ ಸಮಾಧಾನ ಸಿಕ್ಕುವಂತಹ ವಾತಾವರಣ ಉಂಟಾಗಲಿ. ಶುಭವಾಗಿ.